ನಮಸ್ಕಾರ ಫ್ರೆಂಡ್ಸ್, ನಾನು ರೋಹಿತ್. ಏನಿದು ಡೈರೆಕ್ಟ್ಲಿ ಆ್ಯಂಡ್ ಯೂನಿವರ್ಸಲಿ ಪ್ರೊಪೋರ್ಷನಾಲಿಟಿಯನ್ನು ನೋಡೋಣ. ಯಾವ ಥರ ಈ ಡೈರೆಕ್ಟ್ಲಿ ಆ್ಯಂಡ್ ಯೂನಿವರ್ಸಲಿ ಪ್ರೊಪೋರ್ಷನಾಲಿಟಿನ ಹೇಳ್ತಾರೆ ಅನ್ನೋದು ನೋಡೋಣ. ಚಿಕ್ಕದಾಗಿ ಒಂದು ಎಕ್ಸ್ಪೆರಿಮೆಂಟ್ ಮುಖಾಂತರ ಡೈರೆಕ್ಟ್ಲಿ ಆ್ಯಂಡ್ ಯೂನಿವರ್ಸಲಿ ಪ್ರೊಪೋರ್ಷನಾಲಿಟಿಯನ್ನು ನೋಡೋಣ. ಎರಡು ಬಾಟಲ್ಗಳನ್ನು ತೊಗೊಳ್ಳೋಣ. ಆ ಬಾಟಲ್ಗೆ ಒಂದು ಪೈಪನ್ನು ಲಿಂಕನ್ನು ಮಾಡೋಣ. ಎರಡು ಬಾಟಲ್ಗಳಿಗೆ ಒಂದು ಪೈಪನ್ನು ಲಿಂಕ್ ಮಾಡಿದ್ವಿ. ಅದರಲ್ಲಿ ಯಾವುದೇ ಬಾಟಲ್ಗೆ ನೀರು ಹಾಕಿದ್ರೆ ಎರಡು ಬಾಟಲಲ್ಲಿ ನೀರು ಸಮನಾಗಿ ಇನ್ಕ್ರೀಸ್ ಆಗುತ್ತೆ. ಇದು ಡೈರೆಕ್ಟ್ಲಿ ಪ್ರೊಪೋರ್ಷನಾಲಿಟಿ. ಎರಡು ಬಾಟಲ್ಗಳಿಗೆ ಸಮನಾಗಿ ನೀರು ಇನ್ಕ್ರೀಸ್ ಆಗೋದನ್ನ ಡೈರೆಕ್ಟ್ಲಿ ಪ್ರೊಪೋರ್ಷನಾಲಿಟಿ ಅಂತ ಕರೀತಾರೆ. ಮತ್ತೆ ಎರಡು ಬಾಟಲ್ಗಳನ್ನು ತೆಗೆದುಕೊಂಡು ಎರಡು ಬಾಟಲ್ಗಳಿಗೆ ಯಾವುದೇ ತರ ಲಿಂಕನ್ನ ಮಾಡೋದಿಲ್ಲ. ಒಂದು ಬಾಟಲ್ ನೀರು ಹಾಕೋಣ, ಮತ್ತೊಂದು ಬಾಟಲ್ ನೀರಿಲ್ಲ. ಹೀಗೆ ಒಂದು ಬಾಟಲಲ್ಲಿ ನೀರು ಇನ್ಕ್ರೀಸ್ ಆಗಿದ್ರೆ ಮತ್ತೊಂದು ಬಾಟಲಲ್ಲಿ ನೀರು ಇನ್ಕ್ರೀಸ್ ಆಗೋದಿಲ್ಲ. ಒಂದು ಆಬ್ಜೆಕ್ಟ್ ಬೆಳೆದ್ರೆ ಮತ್ತೊಂದು ಆಬ್ಜೆಕ್ಟ್ ಡಿಕ್ರೀಸ್ ಆಗುತ್ತೆ. ಇದೇ ಯೂನಿವರ್ಸಲಿ ಪ್ರೊಪೋರ್ಷನಾಲಿಟಿ. ಇಷ್ಟೇ ಅಂದ್ರೆ ಈ ಡೈರೆಕ್ಟ್ಲಿ ಪ್ರೊಪೋರ್ಷನಾಲಿಟಿ ಅಂದ್ರೆ ಎರಡು ಆಬ್ಜೆಕ್ಟ್ಗಳು ಸಮನಾಗಿ ಬೆಳೆಯೋದು. ಅದೇ ಯೂನಿವರ್ಸಲಿ ಪ್ರೊಪೋರ್ಷನಾಲಿಟಿ ಒಂದು ಆಬ್ಜೆಕ್ಟ್ ಬೆಳೆದ್ರೆ ಒಂದು ಆಬ್ಜೆಕ್ಟ್ ಕಡಿಮೆ ಆಗೋದು. ಇದು ಯೂನಿವರ್ಸಲಿ ಪ್ರೊಪೋರ್ಷನಾಲಿಟಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.